ಬ್ರೇಕಿಂಗ್ ನ್ಯೂಸ್ ಇದೆ. ಸಂಪುಟ ಸರ್ಜರಿಯ ನಂತರವೇ ಇದೀಗ ಕೈಪಾಳ್ಯದಲ್ಲಿ ಸಂಪುಟದ ಬೇಗುದಿ ಶುರುವಾಗ್ತಾ ಇದೆ. ಆಂತರಿಕದಲ್ಲಿ ಮತ್ತಷ್ಟು ಭಿನ್ನಮತ ಕಲಹಗಳು ಜಾಸ್ತಿ ಆಗ್ತಾ ಇದ್ದಾವೆ. ಕೈಪಾಳ್ಯದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಅತೃಪ್ತರನ್ನ ಶಮನಗೊಳಿಸುವುದಕ್ಕೆ ಇದೀಗ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಆಗಮಿಸಿದ್ದಾರೆ. ಹೈಕಮಾಂಡ್ ಇದನ್ನಾಗಲೇ ಮನಗಂಡಿದೆ. ಅತೃಪ್ತರನ್ನು ಶಮನಗೊಳಿಸದೇ ಇದ್ರೆ ಬೇರೆ ರೀತಿಯ ಎಫೆಕ್ಟ್ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂತಹ ದೃಷ್ಟಿಯಿಂದ ಹೈಕಮಾಂಡ್ ಇದನ್ನ ಬೇಗನೆ ಎಚ್ಚೆತ್ತುಕೊಂಡಿದೆ. ಹಾಗಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರನ್ನ ಈಗ ಮಧ್ಯಸ್ಥಿಕೆಗೆ ಕಳುಹಿಸಿದೆ, ಅತೃಪ್ತರನ್ನ ಸಮಾಧಾನಗೊಳಿಸುವಂತಹ ಕೆಲಸಕ್ಕೆ. ಸೊ ಈಗ ಅಖಾಡ ಮತ್ತೆ ರೆಡಿ ಆಗ್ತಾ ಇದೆ. ಸಚಿವ ಸ್ಥಾನ ಸಿಗದೆ ಕೆಸಿ ವೇಣುಗೋಪಾಲ್ ಅವರ ಬಳಿ ಯಾರು ಅಸಮಾಧಾನ ತೋಡ್ಕೊಳ್ತಾರೋ ಸೊ ಅವ್ರಿಗೆ ಯಾವ ರೀತಿಯಾಗಿ ಸಮಾಧಾನ ಮಾಡ್ತಾರೆ ಗೊತ್ತಿಲ್ಲ. ಕೆಸಿ ವೇಣುಗೋಪಾಲ್ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸಚಿವ ಸ್ಥಾನ ಸಿಗದ ಅಸಮಾಧಾನಗೊಂಡಿರುವಂಥ ಶಾಸಕರ ಜೊತೆ ಇವತ್ತು ಚರ್ಚೆ ನಡೆಸ್ತಾ ಇದ್ದಾರೆ. ಇವತ್ತು ಚರ್ಚೆಯನ್ನು ಉಸ್ತುವಾರಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ನಾಯಕರು ಕೂಡ ಇರ್ತಾರೆ. ಅವರ ಜೊತೆ ಚರ್ಚೆಯನ್ನು ನಡೆಸಲಾಗಿದೆ. ಒಂದು ಕಡೆ ಮೀಟಿಂಗ್, ಅತೃಪ್ತರ ಮೀಟಿಂಗ್, ಮತ್ತೊಂದು ಕಡೆ ಅತೃಪ್ತರನ್ನು ಸಮಾಧಾನಗೊಳಿಸುವಂಥ ಮೀಟಿಂಗ್. ಈ ಎರಡು ಮೀಟಿಂಗ್ಗಳಲ್ಲಿ ಯಾವ ರೀತಿಯಾದಂಥ ಔಟ್ಪುಟ್ ಹೊರಗಡೆ ಬರುತ್ತೆ ಅದನ್ನು ಗಮನಿಸಬೇಕಾಗುತ್ತೆ, ನೋಡಬೇಕಾಗುತ್ತೆ. ಇಲ್ಲದಿದ್ದರೆ ರಾಜ್ಯ ರಾಜಕಾರಣದಲ್ಲಿ ಮತ್ತು ಮೈತ್ರಿ ಸರ್ಕಾರದಲ್ಲಿ ಮತ್ತೊಮ್ಮೆ ಭಿನ್ನಮತ ಮತ್ತೆ ಹಾಗೆಯೇ ಬೇರೆ ರೀತಿಯ ಬೆಳವಣಿಗೆಗಳು ಚಟುವಟಿಕೆಗಳು ನಡೆದರೂ ಕೂಡ ಅಚ್ಚರಿ ಇಲ್ಲ. ಯಾಕೆಂದರೆ ಪರಿಸ್ಥಿತಿ ಆ ಮಟ್ಟಕ್ಕೆ ಹೋದರೆ, ಯಾಕೆಂದರೆ ಈಗಾಗಲೇ 8ಕ್ಕೂ ಹೆಚ್ಚು ಜನ ಶಾಸಕರು ರಮೇಶ್ ಜಾರಕಿಹೊಳಿ ಅವರ ಸಂಪರ್ಕದಲ್ಲಿದ್ದಾರೆ, ಅಸಮಾಧಾನಗೊಂಡಿರುವಂತಹ ಶಾಸಕರು. ಸೊ ಹಾಗಾಗಿ ಅವರ ಒಂದು ಕೈ ಪಕ್ಷಕ್ಕೆ ಇಲ್ಲದೆ ಆದರೆ ಸೊ ಅದು ಬಹುಶಃ ಕ್ರೂಷಿಯಲ್ ಆಗಬಹುದು ಅನ್ನುವಂಥದ್ದನ್ನು ಮನಗಂಡಿದೆ. ಸೊ ಅತೃಪ್ತ ಶಾಸಕರನ್ನ ಕರೆಸ್ಕೊಂಡು ಸಮಾಧಾನ ಪಡಿಸಲಿದ್ದಾರೆ ವೇಣುಗೋಪಾಲ್. ಸೊ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಡುವಂಥ ವದಂತಿ ಬಗ್ಗೆ ಈಗಾಗಲೇ ಅವ್ರ ಜೊತೆನೂ ಕೂಡ ವೇಣುಗೋಪಾಲ್ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಇವತ್ತಿನ ಈ ಮಹತ್ವದ ಸಭೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವು ಜೋಹಳಿ ದೂರವಾಣಿ ಸಂಪರ್ಕದಲ್ಲಿ ಕೊಡ್ತಾರೆ. ಶಿವು, ಒಂದು ಕಡೆ ಅತೃಪ್ತರ ಮೀಟಿಂಗ್ ರಹಸ್ಯವಾಗಿ ಬೆಂಗಳೂರಿನಲ್ಲಿ ನಡೆಯುತ್ತೆ. ರಮೇಶ್ ಜಾರಕಿಹೊಳಿ ಈಗಾಗಲೇ ಸಿದ್ಧವಾಗಿದ್ದಾರೆ. ಆದರೆ ಆ ಅತೃಪ್ತರನ್ನು ಮತ್ತೊಮ್ಮೆ ಸಮಾಧಾನ ಮಾಡೋದಕ್ಕೆ ಉಸ್ತುವಾರಿಗಳನ್ನು ಇದೀಗ ಹೈಕಮಾಂಡ್ ಕಳಿಸಿದೆ. ಸೊ ಇಲ್ಲಿ ಹಾವು ಏಣಿ ಆಟ ನಡೆಯುತ್ತಾ, ಅಥವಾ ಮತ್ತೊಮ್ಮೆ ಅವ್ರನ್ನ ಸಮಾಧಾನ ಮಾಡ್ತಾರಾ, ಅಥವಾ ಅತೃಪ್ತರು ಬೇರೆಯದ್ದೇ ನಡೆಯನ್ನು ಸ್ವೀಕರಿಸ್ತಾರಾ ಅನ್ನುವಂಥ ಹಲವಾರು ಕುತೂಹಲಗಳು ಕಾಯ್ತಾ ಇದೆ. ಇದರ ಮಧ್ಯೆ ರಾಜ್ಯ ಕಾಂಗ್ರೆಸ್ನ ನಾಯಕರು ಒಂದು ರೀತಿ ತಳಮಳಗೊಂಡಿದ್ದಾರೆ. ಟೂರ್ ಇದ್ರೂ ಕೂಡ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಇಲ್ಲೇ ಠಿಕಾಣಿ ಹೊಡ್ತಾ ಇದ್ದಾರೆ. ಏನು ನಡೀತಾ ಇದೆ ಕಾಂಗ್ರೆಸ್ ವಲಯದಲ್ಲಿ ಅಂತ? ಗುರುಪ್ರಸಾದ್, ಸಚಿವ ಸಂಪುಟ ವಿಸ್ತರಣೆ ಮಾಡಿದ ಬೆನ್ನಲ್ಲೇ ಸಚಿವ ಸ್ಥಾನ ಸಿಗದಂತ ಅಸಮಾಧಾನಿತರು ಈಗ ಸಾಕಷ್ಟು ಆಕ್ರೋಶವನ್ನಗೊಂಡಿದ್ದಾರೆ. ರಾಜ್ಯ ನಾಯಕರ ವಿರುದ್ಧ ಭದ್ರಾವತಿ ಸಂಗಮೇಶ್, ಬಿಸಿ ಪಾಟೀಲ್, ನಾಗೇಂದ್ರ ಹಾಗೆ ಆನಂದ್ ಸಿಂಗ್ ಅವರು ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ. ಯಾಕೆಂದ್ರೆ ಸಚಿವ ಸಂಪುಟ ನಮ್ಗೆ ಅವಕಾಶ ಸಿಗುತ್ತೆ ಎನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಕೊನೆಗಳಿಗೆ ಓಕೆ ಶಿವ, ನಿಮ್ಮನ್ನು ಮತ್ತೆ ಸಂಪರ್ಕ ಮಾಡ್ತೀನಿ ಹೆಚ್ಚಿನ ಮಾಹಿತಿಗಾಗಿ. ಇವತ್ತು ಸಂಪುಟ ಸರ್ಜರಿಯ ನಂತರ ಕೈಪಾಳ್ಯದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಯಾಕೆಂದರೆ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಸೊ ಅವರು ಯಾವ ನಡೆಯನ್ನು ಅನುಸರಿಸ್ತಾರೆ, ರಾಜೀನಾಮೆ ನೀಡ್ತಾರಾ ಅಥವಾ ಬೇರೆಯದ್ದೇ ಬೇಡಿಕೆಗಳನ್ನು ಇಡ್ತಾರಾ, ಸರ್ಕಾರದಿಂದ ದೂರ ಆಗ್ತಾರಾ, ಮೈತ್ರಿ ಸರ್ಕಾರ ಬಿದ್ದು ಹೋಗುತ್ತಾ, ಈ ಎಲ್ಲ ವಿಶ್ಲೇಷಣೆಗಳು ನಡೀತಾ ಇರೋ ಬೆನ್ನಲ್ಲೇ ಕಾಂಗ್ರೆಸ್ನ ಹೈಕಮಾಂಡ್ ಇದನ್ನು ಮನಗಂಡಿದೆ.